ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತಂತ ನೋಡೋಣ ಬನ್ನಿ. ಬೆಳಗ್ಗೆನೇ ಎದ್ದು ನೀರು ಹಾಕೋಕ್ಕೋದ್ರೆ ಮಣ್ಣೆಲ್ಲ ಪೂರ್ತಿ ಗಟ್ಟಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಾಗಾಗಿ ಮಣ್ಣೆಲ್ಲ ಉದುರುದ್ರಾಗಿ ಮಾಡ್ಕೊತಿದ್ದೀನಿ. ಗಟ್ಟಿ ಇದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಈ ರೀತಿ ಮಣ್ಣು ಉದುರುದ್ರಾಗಿ ಇರಬೇಕು. ಅಕಸ್ಮಾತ್ ಮಣ್ಣೇನಾದರೂ ನಿಮ್ಮ ಪಾಟ್ಗಳಲ್ಲಿ ಗಟ್ಟಿ ಆಗಿಬಿಟ್ರೆ ಕೋಕೋಫೀಟ್ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಡಿ ಫ್ರೆಂಡ್ಸ್. ಆಗ ಗಟ್ಟಿ ಆಗೋದಿಲ್ಲ, ಚೆನ್ನಾಗಿ ಇದೇ ರೀತಿಯೇ ಉದುರುದ್ರಾಗಿ ಇರುತ್ತೆ. ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದೇ ರೀತಿಯಾಗಿ ನಮಗಿಷ್ಟವಾಗುವಂಥ ಗಿಡ ಮರಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅವಕ್ಕೆ ನೀರು ಮತ್ತು ಮಣ್ಣು ಎಲ್ಲ ಚೆನ್ನಾಗಿರೋದು ತಂದು ಹಾಕಿದ್ರೆ ಅವೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವ ಇವಾಗ ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆ ರೀತಿ ಈಗ ಎಲ್ಲ ಪಾಟ್ಗಳನ್ನು ತೆಗೆದುಬಿಟ್ಟು ನೀಟಾಗಿ ಗುಡಿಸ್ಕೊಂಡು ವೇಸ್ಟನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಎಲ್ಲದನ್ನು ಆಗಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್. ನಮಗೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಕಸ್ತೋರು ಬರ್ತಾರೆ ಅವರಿಗೆಲ್ಲ ಇದನ್ನು ಕೊಟ್ಬಿಡ್ತೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮ್ಮ ಗಿಡಗಳು ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದಕ್ಕೆ ಒಂದು ಸ್ವಲ್ಪ ಈಗ ಗೊಬ್ಬರವನ್ನು ಹಾಕೋಣ. ಊರಿಗೆ ಹೋಗಿದ್ವಲ್ಲ, ಊರಿಂದ ಗೊಬ್ಬರವನ್ನು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಹಾಗಾಗಿ ಆ ಗೊಬ್ಬರವನ್ನು ನಾನಿವಾಗ ಮಣ್ಣೆಲ್ಲ ಉದುರು ಮಾಡ್ಕೊಂಡಾದಮೇಲೆ ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಗೊಬ್ಬರ ಹಾಕೋದ್ರಿಂದನೂ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳು ಜಾಸ್ತಿ ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈಗ ಎಲ್ಲ ಪಾಟಿಗೂ ನಾನು ಗೊಬ್ಬರವನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮೇಲೆ ನೀರನ್ನು ಹಾಕ್ಕೊಂಡ್ಬಿಟ್ರೆ ನಮ್ಮ ಗಿಡಗಳು ನಮಗೆ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ಅದರಲ್ಲೂ ಹೂವಿನ ಗಿಡಗಳಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಕನಕಾಂಬರ, ಸೇವಂತಿಗೆ, ಬ್ರಹ್ಮಕಮಲ, ಆಮೇಲೆ ಮಲ್ಲಿಗೆ ಹೂವು, ಈ ಥರ ಎಲ್ಲ ಹೂವಿನ ಗಿಡಗಳನ್ನು ಹಿಡ್ಕೊಂಡಿದ್ದೀನಿ. ರೋಸ್ ಗಿಡ ತೊಗೊಂಬರಬೇಕು, ಅದನ್ನು ಕೂಡ ತೊಗೊಂಡು ಬಂದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬ್ರಹ್ಮಕಮಲ ನೋಡಿ ಎಷ್ಟು ದೊಡ್ಡದಾಗಿ ಹರಡ್ಕೊಂಡಿದೆ. ಈ ರೀತಿ ಗೊಬ್ಬರ ಎಲ್ಲ ಹಾಕಿ ಬಂದಮೇಲೆ ಅಡುಗೆ ಮಾಡೋಣ ಅಂತ ಬಂದೆ ಫ್ರೆಂಡ್ಸ್. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರೊಟ್ಟಿಗೆ ಹಾಗಲಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಎರಡು ಅಂತ ಅಂದರೆ, ಹಾಗಲಕಾಯಿ ಪಲ್ಯ ಕಹಿ ಇರೋದ್ರಿಂದ ಮಕ್ಕಳು ತಿನ್ನೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಅದ್ರ ಜೊತೆಗೆ ಹೀರೆಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯ ನಾವು ತಿಂತೀವಿ, ಹೀರೆಕಾಯಿ ಪಲ್ಯ ನನ್ನ ಮಕ್ಕಳು ನಾವು ತಿಂತೀವಿ ಫ್ರೆಂಡ್ಸ್. ಹಾಗಾಗಿ ಎರಡೂ ಮಾಡ್ತಾಯಿದ್ದೀನಿ. ನೋಡಿ, ಹಾಗಲಕಾಯನ್ನು ಈ ರೀತಿ ಹೆಚ್ಕೊಂಡು ತೊಳ್ಕೊಂಡು ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಕಹಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ತೀನಿ ನಾನು. ಈಗ ಪಲ್ಯಗಳೆಲ್ಲ ಮಾಡಾಯಿತು ಫ್ರೆಂಡ್ಸ್. ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ನಾವು ಇದೇ ರೀತಿಯೇ ರೊಟ್ಟಿ ಮಾಡೋದು. ತಟ್ಬಿಟ್ಟೆ ಮಾಡ್ತೀನಿ ನಾನು, ಉದ್ಕೊಳೋದಿಲ್ಲ. ರೊಟ್ಟಿ ಬೇಗ ಮಾಡ್ಕೊಂಬಿಡ್ತೀನಿ. ಆಮೇಲೆ ಒಂದು ಗ್ಲಾಸ್ ಅಕ್ಕಿ ಹಾಕಿಟ್ಬಿಟ್ರೆ ಮಕ್ಕಳು ತಿನ್ಕೊತಾರೆ ಫ್ರೆಂಡ್ಸ್. ನೋಡಿ, ಈಗ ರೊಟ್ಟಿ ಎಲ್ಲ ಮಾಡಾಯಿತು. ಈ ರೀತಿ ಬಂದಿದ್ದಾವೆ ರೊಟ್ಟಿ. ನಾನು ಹಳ್ಳಿಯಲ್ಲಿ ಬೆಳೆದವಳಲ್ವಲ್ಲ, ಹಾಗಾಗಿ ನನಗೆ ರೊಟ್ಟಿ ಮಾಡೋದು ಅಷ್ಟೊಂದು ಗೊತ್ತಿರಲಿಲ್ಲ. ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆನೇ ಫ್ರೆಂಡ್ಸ್. ಆದರೂ ಅಷ್ಟಿಷ್ಟು ಮಾಡ್ತೀನಿ. ನೋಡಿ, ಅದು ಹೀರೆಕಾಯಿ ಪಲ್ಯ, ಇದು ಹಾಗಲಕಾಯಿ ಪಲ್ಯನೂ ಕೂಡ ರೆಡಿಯಾಗಿದ್ದಾವೆ. ಇನ್ನು ನಮ್ಮ ಮನೆಯವರು ಕೂಡ ರೆಡಿಯಾಗಿದ್ದಾರೆ ಡ್ಯೂಟಿಗೆ ಹೋಗೋದಕ್ಕೆ. ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಊಟನ ಆಫೀಸಲ್ಲೇ ಮಾಡ್ಕೊತಾರೆ. ನೋಡಿ ಫ್ರೆಂಡ್ಸ್, ಈ ತಿಂಗಳು ರೇಷನ್ ತೊಗೊಂಬಂದರು ಹೋಗಿ. ತುಂಬ ಏನು ತರಿಸಿಲ್ಲ, ಹೋದ ತಿಂಗಳದೆಲ್ಲ ಹಾಗೆ ಇತ್ತು. ಹಾಗಾಗಿ ಸ್ವಲ್ಪ ತರಿಸಿದ್ದೀನಿ. ಇದು ಮಾತ್ರ ಗೋಧಿ ಫ್ರೆಂಡ್ಸ್. ಇದನ್ನು ಹಿಟ್ಟು ಹಾಕ್ಸ್ಕೊಂಡು ಬರ್ತೀವಿ. ಶೇಂಗಾ ಮತ್ತು ಕಡಲೆ ಬೀಜ ಮತ್ತು ಉದ್ದಿನಬೇಳೆ, ಸಕ್ಕರೆ, ಇದು ಓಟ್ಸು. ಈ ತಿಂಗಳಿಂದ ಜನವರಿ 1 ಈ ತಿಂಗಳಿಂದ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನಂತೂ ತುಂಬ ವೇಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಡಯಟ್ ಮಾಡೋಣ ಅಂತ ಓಟ್ಸ್ ತರಿಸಿದ್ದೀನಿ. ಮತ್ತು ಶಾವಿಗೆ, ಪಾಸ್ತಾ, ಮಶ್ರೂಮ್ ತೊಗೊಂಡು ಬಂದಿದ್ದಾರೆ. ಸಾಯಂಕಾಲಕ್ಕಾದರೆ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ. ಮತ್ತು ನೋಡಿ, ಪುಳಿಯೋಗರೆ ಪ್ಯಾಕೆಟು. ಅಮ್ಮು ನೋಡಿಲಿ, ಅಮ್ಮು ಕಳ್ಳಿ ಕುತ್ಕೋ ಅಮ್ಮು ಕಳ್ಳಿ ತಗೊಂಡೋಗ್ತಿದ್ದಾಳೆ ಇದನ್ನು. ಅವ್ರಿಗೆ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ ನೋಡಿರಿ. ಚಾಕೋಸು, ಬಿಸ್ಕೆಟ್ಸು, ಆಮೇಲೆ ಚಾಕ್ಲೇಟ್ ಎಲ್ಲ ನೋಡಿ, ಈ ಚಾಕ್ಲೇಟು ಮತ್ತು ಇದೇನೋ ತೊಗೊಂಬಂದಿದ್ದಾರೆ. ಇದಕ್ಕೆ 50 ರೂಪಾಯಿ. ನೋಡಿ, ಅವಳು ಕೊಟ್ಟಿಲ್ಲ ಅಂತ ಇಷ್ಟೋ ತನಕ ವೀಡಿಯೋ ಮಾಡೋ ತನಕ ಸಮಾಧಾನ ಮಾಡೆ ಅಂದರೆ ಸಮಾಧಾನ ಮಾಡ್ಕೊತಿರ್ಲಿಲ್ಲ. ಇವಾಗ ವೀಡಿಯೋ ಮಾಡಿದ ತಕ್ಷಣ ಎತ್ಕೊಂಡು ಓಡೋಗ್ತಿದ್ದಾಳೆ. ನಿನಗೆ ಇಷ್ಟನಾ ಅದು? ಕೊಡು, ನಾನು ತೆಗೆದುಕೊಡ್ತೀನಿ, ಕೊಡು. ಆ ಕೈಯಲ್ಲಿದೆ.
ಕೈಲಿ ತಕ್ಕೊಡ್ತೀನಿ ಕೊಡಿಲ್ಲ ನಾನು ಬಾಯ್ ತಕ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಜಮ್ಸ್ ಇರ್ತಾವೆ ಅಷ್ಟೇ ಇದರಲ್ಲಿ. ಇಷ್ಟೆಲ್ಲ ರೇಷನ್ ತೊಗೊಂಬಂದಿದ್ದಾರೆ. ಅಮ್ಮ ನೋಡಿ ಫ್ರೆಂಡ್ಸ್ ಅಳ್ತಾ ಇದ್ದಾಳೆ. ಯಾಕೆ ಅಳ್ತಿದ್ಯಮ್ಮ? ಯಾಕೆ ಅಳ್ತಿದೀಯ ಹೇಳು. ನೋಡಿ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಅಳ್ತಾ ಇದ್ದಾಳೆ. ಇಷ್ಟೊಂದು ಕೊಟ್ಟಿದ್ದೀನಿ, ಚಾಕ್ಲೇಟು ಜಮ್ಸು ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಬೇಕು ಅಂತ ಅಳ್ತಿದ್ದಾಳೆ. ಹೊಟ್ಟೆ ನೋವು ಬರಲ್ವಾ ಫ್ರೆಂಡ್ಸ್ ಒಂದೇ ಸತಿ ಎಲ್ಲ ತಿಂದರೆ? ಅಮ್ಮೋ ನೋಡಿಲಿ ಏನು ಬೇಕು? ಜಮ್ಸ್ ಇಲ್ಲ ಹಾಕಿದ್ದೀನಿ ತಾನೆ, ನೋಡಿ ಎಷ್ಟೊಂದು ಹಾಕಿದ್ದೀನಿ. 5, 6 ಹಾಕಿದ್ದೀನಿ ಇದ್ರೊಳಗಡೆ. ನೋಡು ನೋಡು. ಅಷ್ಟೇ ತಿನ್ನಬೇಕು, ದಿವಸಕ್ಕೆ 4 ಅಷ್ಟೇ ಕೊಡ್ತೀನಿ, ಸರಿನಾ? ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಲಿ ಹುಳ ಬಂದ್ಬಿಡುತ್ತೆ, ಹಿಂಗೆ 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 ಅನ್ನುತ್ತೆ ಹೊಟ್ಟೆಲಿ. ನೋಡು ಎಲ್ಲ ಚೆಲ್ಕೊಳ್ತಾ ತಿನ್ನೋದನ್ನ ಇವಾಗ ತಿಂತೀಯಾ? ಗುಡ್ ಗರ್ಲ್ ಅಮ್ಮು, ಅಳಬಾರ್ದು. ನೀನು ಅಳೋದೆಲ್ಲ ನೋಡ್ತಿದ್ದಾರಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ. ಕಣ್ಣೊರ್ಸ್ಕೊ ಅಳಬೇಡ, ಎಲ್ಲರೂ ನೋಡ್ತಿದ್ದಾರೆ, ಕಣ್ಣೊರ್ಸ್ಕೊ. ನೋಡ್ರಿ ಅವ್ರ ಅಣ್ಣನ ಕ್ರಯನ್ಸು ಎಷ್ಟು ದೊಡ್ಡ ಪ್ಯಾಕೆಟು, ಅವನ್ನೆಲ್ಲ ಪೀಸ್ ಮಾಡಿ ಎಲ್ಲ ಮೇಲೆ ಕವರೆಲ್ಲ ಕಿತ್ತಾಕಿ ಪೀಸ್ ಮಾಡಿಟ್ಟಿದ್ದಾಳೆ. ಇವಳ್ದಿದೇ ಕೆಲಸ. ಇವಾಗ ಕೊಡೋ ತನಕ ಅಳೋದು ನಿಲ್ಸಲ್ಲ ಫ್ರೆಂಡ್ಸ್ ಅವಳು. ಅವ್ರ ಅಣ್ಣನ ಕೇಳ್ತಿದ್ದಾಳೆ, ನೀರಂತ ಕೊಡು. ನಾನು ಜೋರು ಮಾಡಿದ್ರೆ ನನ್ನನ್ನು ಕೇಳೋದಿಲ್ಲ, ಅವರಪ್ಪ ಜೋರು ಮಾಡಿದ್ರೆ ಅವರಪ್ಪನ ಕೇಳೋದಿಲ್ಲ, ನನ್ನ ಹತ್ರ ಬಂದು ಕೇಳ್ತಾಳೆ. ನಾನು ಜೋರು ಮಾಡಿದ್ರೆ ಅವ್ರ ಅಣ್ಣನ ಹತ್ರ ಹೋಗಿ ಕೇಳ್ತಾಳೆ. ಏನು ಬೇಕೋ ಅದು ಕುಡಿದ್ಬಿಟ್ಟು ತಿನ್ನ. ಜಾಣೆ ಅಮ್ಮ. ಹೆಂಗೈತೆ? ಹೆಂಗಿದೆ ಚಾಕ್ಲೇಟ್? ಹೆಂಗಿದೆ? ಸೂಪರ್ ಇದೆಯಾ? ತಿನ್ಬೇಕು, ಅಳಬಾರ್ದು. ಓಕೆನಾ? ಡನ್ನಾ? ಡನ್. ತಿನ್ನು. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಈ ರೀತಿ ಮಾಡ್ತಾರೆ. ಮತ್ತು ಅವಳಿಗೆ ಸಮಾಧಾನ ಮಾಡಿ ಬಂದುಬಿಟ್ಟು ನಾನು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗಿದೆ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಊಟ ಮಾಡೋಣ. ಊಟ ಮಾಡಾದಮೇಲೆ ಜೋಳದ ಹಿಟ್ಟು ಮಾಡಿಸ್ಕೊಂಬಂದಿದ್ರಲ್ವ, ಅದು ಹಾಗೇ ಇತ್ತು. ಅದನ್ನು ಜರಡಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಜರಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾವು ಏನೇ ಆಗಲಿ, ಯಾವುದೇ ಹಿಟ್ಟಾಗಲಿ ಈ ರೀತಿ ಒಂದು ಬಾರಿ ಜರಡಿ ಮಾಡಿಟ್ಬಿಟ್ರೆ ಬೇಗ ಹುಳ ಆಗೋದಿಲ್ಲ. ಹಾಗೆ ಇಟ್ಬಿಟ್ರೆ ಬೇಗ ಹುಳ ಆಗ್ತವೆ ಫ್ರೆಂಡ್ಸ್. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ನಾನು 2-3 ಸತಿ ಹಾಗೆ ಇಟ್ಟಿದ್ದೀನಿ, ಹುಳ ಆಗಿಬಿಟ್ಟಿದ್ವು. ಹಾಗಾಗಿ ನಾನು ಯಾವಾಗೂ ಜರಡಿ ಮಾಡೇ ಇಡೋದು. ಈಗ ಜರಡಿ ಮಾಡಿ ಇಟ್ಟಾದ್ಮೇಲೆ ಹೋಗಿ ತರಕಾರಿ ಕೂಡ ತೊಗೊಂಡು ಬಂದೆ. ಸ್ವಲ್ಪ ಎಷ್ಟು ಬೇಕು ಮನೆಗೆ ಅಷ್ಟು ತರಕಾರಿಯನ್ನು ತೊಗೊಂಡು ಬಂದೆ. ಅದನ್ನು ಜೋಡಿಸ್ತಾ ಇದ್ದೆ ಫ್ರೆಂಡ್ಸ್. ನನ್ನ ಮಗ ಹಾಗೆ ವಿಡಿಯೋ ಮಾಡಿದ್ದಾನೆ. ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ಇವತ್ತಿನ ದಿನ ಈ ರೀತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್ ಬಾಯ್.